ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಟಿಕ್ಟಾಕಲ್ಲಿ ನೀವೇನಾದರೂ ಡೈಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀರಾ, ಆದರೂ ಕೂಡ ನಿಮಗೆ ವ್ಯೂಸು ಲೈಕ್ಸು ಬರ್ತಾ ಇಲ್ಲ ಅಂತಂದರೆ ನಿಮ್ಮ ಒಂದು ಟಿಕ್ಟಾಕ್ ಅಕೌಂಟ್ ಫ್ರೀಸ್ ಆಗಿದೆ ಅಂತ ಅರ್ಥ. ಓಕೆನಾ? ಟಿಕ್ಟಾಕ್ ಅಕೌಂಟ್ನ ಏನಕ್ಕೆ ಫ್ರೀಸ್ ಮಾಡ್ತಾರೆ ಟಿಕ್ಟಾಕ್ ಅವರು ಅಂತ ನೀವು ಕೇಳ್ಬೋದು. ಅದಕ್ಕೆ ಒಂದಷ್ಟು ತಪ್ಪುಗಳಿದ್ದಾವೆ. ಆ ತಪ್ಪುಗಳನ್ನ ನೀವು ಟಿಕ್ಟಾಕಲ್ಲಿ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಿಮ್ಮ ಒಂದು ಟಿಕ್ಟಾಕ್ ಅಕೌಂಟ್ ಅವರು ಫ್ರೀಸ್ ಮಾಡ್ತಾರೆ. ನೀವು ದಿನಕ್ಕೆ 20 ವೀಡಿಯೋ ಹಾಕಿದ್ರೂ ಕೂಡ ನಿಮಗೆ ವ್ಯೂಸ್ ಕೊಡಲ್ಲ, ನಿಮಗೆ ಲೈಕ್ಸ್ ಕೊಡಲ್ಲ. ಸೊ ಈ ಥರ ಆಗಿಬಿಡುತ್ತೆ. ಸೊ ಹಾಗಾದರೆ ಟಿಕ್ಟಾಕಲ್ಲಿ ನಿಮ್ಮ ಒಂದು ಅಕೌಂಟ್ ಫ್ರೀಸ್ ಆಗೋದಕ್ಕೆ ಏನೇನು ಕಾರಣಗಳು ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ. ಜೊತೆಗೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ, ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಒಂದು ವಿಡಿಯೋಗೆ 100 ಲೈಕ್ಸ್ ಬರಲೇಬೇಕು. ಸೊ ಇವತ್ತಿನ ವಿಡಿಯೋನ ಶುರು ಮಾಡೋಣ, ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ಇವಾಗ ಟಿಕ್ಟಾಕಲ್ಲಿ ಏನಕ್ಕೆ ಒಂದು ಅಕೌಂಟ್ಸ್ಗಳು ಫ್ರೀಸ್ ಆಗುತ್ತೆ ಅಂತಂದರೆ, ತುಂಬ ಜನ ಮಾಡುವಂಥ ಮೊದಲನೇ ತಪ್ಪು ಯಾವುದಪ್ಪ ಅಂತಂದರೆ ಕಾಪಿರೈಟ್ ಇರುವಂಥ ವೀಡಿಯೋಸ್ಗಳನ್ನ ಯೂಸ್ ಮಾಡಿಬಿಡ್ತಾರೆ. ಅಂತಂದರೆ ಈಗ ಯಾರೋ ಒಂದು ಕಂಟೆಂಟ್ನ ಮಾಡಿರ್ತಾರೆ ಅಂತ ಅಂದ್ಕೊಳ್ಳಿ, ತುಂಬ ವೈರಲ್ ಆಗಿರುತ್ತೆ. ಆ ಒಂದು ವೀಡಿಯೋನ ಮತ್ತೆ ಎತ್ಕೊಂಡು ಡೌನ್ಲೋಡ್ ಮಾಡ್ಕೊಂಡು ಅವ್ರು ಹಾಕೊಳ್ಳೋದು. ಓಕೆನಾ? ಈ ಥರ ಹಾಕ್ಕೊಂಡ್ರೆ ನಿಮ್ಮ ಒಂದು ಟಿಕ್ಟಾಕ್ ಅಕೌಂಟ್ ಫ್ರೀಸ್ ಆಗುತ್ತೆ. ಬೇರೆಯವ್ರ ಕಂಟೆಂಟ್ನ ನೀವು ರೀ ಅಪ್ಲೋಡ್ ಮಾಡಿಕೊಂಡ್ರೆ ನಿಮ್ಮ ಒಂದು ಟಿಕ್ಟಾಕ್ ಅಕೌಂಟ್ ಫ್ರೀಸ್ ಆಗುತ್ತೆ. ಸೊ ಆದ್ದರಿಂದ ಈ ಥರ ಒಂದು ಕಂಟೆಂಟ್ಗಳನ್ನ ನೀವು ಹಾಕೊಳ್ಳೋದಕ್ಕೆ ಹೋಗಬೇಡಿ. ಓಕೆನಾ? ವ್ಯೂಸು ಲೈಕ್ಸ್ಗೋಸ್ಕರ ತುಂಬ ಜನ ಬೇರೆಯವರು ಯಾರೋ ವೈರಲ್ ಆಗಿರುತ್ತಲ್ಲ ಆ ಒಂದು ವೀಡಿಯೋ ಎತ್ಕೊಂಡು ಹಾಕೋಬಿಡ್ತಾರೆ. ಬಟ್ ಅವರ ಒಂದು ಟಿಕ್ಟಾಕ್ ಅಕೌಂಟ್ ಫ್ರೀಸ್ ಆಗಿಬಿಡುತ್ತೆ ಅವಾಗ. ಸೊ ಈ ತಪ್ಪನ್ನ ಮಾಡಿದ್ರೆ ನಿಮ್ಮ ಒಂದು ಟಿಕ್ಟಾಕ್ ಅಕೌಂಟ್ ಖಂಡಿತವಾಗ್ಲೂ ಫ್ರೀಸ್ ಆಗುತ್ತೆ. ಓಕೆನಾ? ಇವಾಗ ತುಂಬ ಜನ ಮಾಡುವಂಥ ಎರಡನೇ ತಪ್ಪೇನು, ಓಕೆನಾ, ಟಿಕ್ಟಾಕಲ್ಲಿ ಫ್ರೀಸ್ ಆಗೋದಕ್ಕೆ ಇದು ಕಾರಣ ಆಗಿರುತ್ತೆ. ಏನಪ್ಪ ಅಂತಂದರೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳನ್ನ ಉಪಯೋಗಿಸ್ತಾರೆ. ಓಕೆನಾ? ಈ ಒಂದು ಅಪ್ಲಿಕೇಶನ್ನ ಉಪಯೋಗಿಸ್ಕೊಂಡು ಲೈಕ್ಸ್ಗಳನ್ನ ಗಿಟ್ಟಿಸ್ಕೊಳ್ಳೋದು, ಫಾಲೋವರ್ಸ್ನ ಗಿಟ್ಟಿಸ್ಕೊಳ್ಳೋದು, ಈ ಥರ ಕೆಲಸ ಮಾಡ್ತಾರೆ. ತುಂಬ ಫೇಕ್ ಅಪ್ಲಿಕೇಶನ್ಗಳಿದ್ದಾವೆ ಟಿಕ್ಟಾಕಲ್ಲಿ. ಲೈಕ್ಸ್ ತಗೊಳ್ಳೋದು, ಕಮೆಂಟ್ಸ್ ತಗೊಳ್ಳೋಕ್ಕೆ, ಈ ಥರ ಎಲ್ಲ ಫೇಕ್ ಅಪ್ಲಿಕೇಶನ್ಗಳಿದೆ ಫಾಲೋವರ್ಸ್ ತಗೊಳ್ಳೋದಕ್ಕೆ. ಸೊ ಈ ಥರ ಅಪ್ಲಿಕೇಶನ್ನ ನೀವು ಯೂಸ್ ಮಾಡಿಕೊಂಡು ಒಂದು ಟಿಕ್ಟಾಕಲ್ಲಿ ಏನಾದರೂ ಫಾಲೋವರ್ಸ್ನ ಗೇನ್ ಮಾಡಿಕೊಂಡು ಕಮೆಂಟ್ಸ್ನೆಲ್ಲ ಗೇನ್ ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಒಂದು ಟಿಕ್ಟಾಕ್ ಅಕೌಂಟ್ ಮುಲಾಜಿಲ್ದೇ ಟಿಕ್ಟಾಕ್ ಅವರು ಫ್ರೀಸ್ ಮಾಡ್ತಾರೆ. ಓಕೆನಾ? ಇದು ಮಾಡುವಂಥ ಎರಡನೇ ತಪ್ಪು ತುಂಬ ಜನ. ಟಿಕ್ಟಾಕಲ್ಲಿ ತುಂಬ ಜನ ಮಾಡುವಂಥ ಮೂರನೇ ತಪ್ಪು. ಈ ತಪ್ಪಿಂದನೂ ಕೂಡ ನಿಮ್ಮ ಒಂದು ಟಿಕ್ಟಾಕ್ ಅಕೌಂಟ್ ಫ್ರೀಸ್ ಆಗುತ್ತೆ. ಏನಂತಂದರೆ ಕಮ್ಯುನಿಟಿ ಗೈಡ್ಲೈನ್ಸ್ ಫಾಲೋ ಮಾಡಲ್ಲ. ಅಷ್ಟು ಚೆನ್ನಾಗಿ ಸಿಸ್ಟಮೆಟಿಕ್ಕಾಗಿ ಕಮ್ಯುನಿಟಿ ಗೈಡ್ಲೈನ್ಸ್ನ ಅವರು ಮೆನ್ಷನ್ ಮಾಡಿದ್ದಾರೆ ಟಿಕ್ಟಾಕಲ್ಲಿ, ಬಟ್ ತುಂಬ ಜನ ಫಾಲೋ ಮಾಡಲ್ಲ. ಏನೇನು ಕೊಟ್ಟಿರ್ತಾರೆ ಕಮ್ಯುನಿಟಿ ಗೈಡ್ಲೈನ್ಸಲ್ಲಿ? ಕರೆಕ್ಟಾಗಿರುವಂಥ ವೀಡಿಯೋಸ್ಗಳನ್ನ ಮಾಡಬೇಕು, ಯಾವುದೇ ರೀತಿ ಎಕ್ಸ್ಪೋಸ್ ಬೇಡ ವೀಡಿಯೋಸ್ಗಳಲ್ಲಿ. ಓಕೆನಾ? ಒಳ್ಳೆ ವೀಡಿಯೋಸ್ಗಳನ್ನ ಮಾಡಿ, ಕೆಟ್ಟ ಮಾತುಗಳನ್ನ ಆಡಬೇಡಿ, ಕೆಟ್ಟ ಕಮೆಂಟ್ಸ್ಗಳನ್ನ ಮಾಡಬೇಡಿ ಅಂತ 1000 ಸಲ ಬರೆದಿದ್ದಾರೆ ಅದನ್ನ. ಆದರೆ ನೀವೇನಾದರೂ ಅದನ್ನು ಫಾಲೋ ಮಾಡಿಲ್ಲ, ಕಮ್ಯುನಿಟಿ ಗೈಡ್ಲೈನ್ಸ್ ಫಾಲೋ ಮಾಡಲಿಲ್ಲ, ನಿಮ್ಗೆ ಇಷ್ಟ ಬಂದಂಗೆ ಟಿಕ್ಟಾಕಲ್ಲಿ ವೀಡಿಯೋ ಮಾಡ್ಕೊಳ್ತೀರಾ, ಇಷ್ಟ ಬಂದಿದ್ದ ಪಾರ್ಟ್ನ ನೀವು ತೋರಿಸ್ತೀರಾ ಅಂತಂದರೆ ನಿಮ್ಮ ಒಂದು ಟಿಕ್ಟಾಕ್ ಅಕೌಂಟ್ ಪರ್ಮನೆಂಟಾಗಿ ಫ್ರೀಸ್ ಮಾಡಿಬಿಡ್ತಾರೆ. ಓಕೆನಾ? ಈ ತಪ್ಪಿಂದನೂ ಕೂಡ ನಿಮ್ಮ ಒಂದು ಟಿಕ್ಟಾಕ್ ಅಕೌಂಟ್ ಫ್ರೀಸ್ ಆಗುತ್ತೆ. ಸೊ ಆದ್ದರಿಂದ ಕಮ್ಯುನಿಟಿ ಗೈಡ್ಲೈನ್ಸ್ನ ಫಾಲೋ ಮಾಡಿ. ಓಕೆ ಗೈಸ್, ಇವಾಗ ತುಂಬ ಜನ ಟಿಕ್ಟಾಕ್ ಅಕೌಂಟ್ ಫ್ರೀಸ್ ಆಗೋದಕ್ಕೆ 4ನೇ ತಪ್ಪು ಏನು ಮಾಡಿರ್ತಾರೆ ಅಂತಂದರೆ, ಅವರು ಡೈಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಲ್ಲ. ಇದು 2 ದಿನಕ್ಕೊಂದು, 3 ದಿನಕ್ಕೊಂದು, ವಾರಕ್ಕೊಂದು ಈ ಥರ ಅಪ್ಲೋಡ್ ಮಾಡ್ತಾ ಬಂದರೆ ಖಂಡಿತವಾಗ್ಲೂ ನಿಮ್ಮ ಒಂದು ಟಿಕ್ಟಾಕ್ ಅಕೌಂಟ್ ಫ್ರೀಸ್ ಮಾಡ್ತಾರೆ. ನೀವು ಎಷ್ಟು ಆ್ಯಕ್ಟಿವ್ ಆಗಿರ್ತೀರಾ ಅಷ್ಟು ನಿಮ್ಮನ್ನು ಆ್ಯಕ್ಟಿವ್ ಆಗಿ ಮಡಗ್ತಾರೆ, ಅಷ್ಟು ಆಡಿಯನ್ಸ್ಗಳನ್ನ ನಿಮಗೆ ಕೊಡ್ತಾರೆ. ಓಕೆನಾ? ನೀವು ಆ್ಯಕ್ಟಿವ್ ಆಗಿಲ್ಲ ಟಿಕ್ಟಾಕಲ್ಲಿ, ವಾರಕ್ಕೊಂದೊಂದು ವೀಡಿಯೋ ಹಾಕ್ತೀರಾ ಅಂತಂದರೆ ಖಂಡಿತವಾಗ್ಲೂ ನಿಮ್ಮ ಒಂದು ಟಿಕ್ಟಾಕ್ ಅಕೌಂಟ್ ಫ್ರೀಸ್ ಮಾಡ್ತಾರೆ. ಓಕೆನಾ? ಇದು 4ನೇ ತಪ್ಪು. ಇನ್ನು 5ನೇ ತಪ್ಪು ತುಂಬ ಜನ ಮಾಡುವಂಥದ್ದು, ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ ಲೈಕ್ಸು ವ್ಯೂಸು ಬರಲಿಲ್ಲ ಅಂದ ತಕ್ಷಣ ಡಿಲೀಟ್ ಮಾಡೋದು. ಓಕೆನಾ? ಈ ತಪ್ಪನ್ನು ಮಾಡೋದಕ್ಕೆ ಹೋಗಬಾರ್ದು. ನೀವು ತುಂಬ ಜನ ಇದನ್ನು ಮಾಡ್ತೀರಾ. ಒಂದು ವೀಡಿಯೋ ನೀವು ಅಬ್ಸರ್ವ್ ಮಾಡಿ, ಟಿಕ್ಟಾಕಲ್ಲಿ ಒಂದು ವೀಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರೆ ಅಪ್ಲೋಡಿಂಗ್ ಟೈಮಲ್ಲೇ ಪ್ರೊಸೆಸಿಂಗ್ ಥರ ಹಿಂಗೆ ಸುತ್ತಾ ಇರುತ್ತೆ. ಅವಾಗ ಏನಾಗುತ್ತೆ ಅಂತ ಅಂದ್ಕೊಂಡಿದ್ದೀರಾ? ಪ್ರೊಸೆಸಿಂಗ್ ಆಗ್ತಾ ಇರುತ್ತೆ ಅದು. ಈಗ ನೀವು ಯೂಟ್ಯೂಬಲ್ಲಿ ನೋಡಿರ್ಬೋದು, ಯಾವುದೋ ಒಂದು ವೀಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರೆ ಅಪ್ಲೋಡ್ ಆಗಿ ಪ್ರೊಸೆಸಿಂಗು ಆಗುತ್ತೆ. ಪ್ರೊಸೆಸಿಂಗ್ ಆಗುವಂಥ ಸಮಯದಲ್ಲಿ ಏನಾಗುತ್ತೆ ಹೇಳಿ, ಎಲ್ಲ ಮ್ಯಾಚ್ ಮಾಡ್ಕೊಳ್ಳುತ್ತೆ. ಇವರೆಲ್ಲರೂ ಕಾಪಿರೈಟ್ ಕಂಟೆಂಟ್ ಯೂಸ್ ಮಾಡಿದಾರಾ ಪ್ರತಿಯೊಂದನ್ನು ಕೂಡ ನೋಡ್ತದೆ. ಓಕೆನಾ? ಸಿಸ್ಟಮ್ ನೋಡುತ್ತೆ. ಸೊ ಅದೇ ಥರ ಟಿಕ್ಟಾಕಲ್ಲೂ ಅಷ್ಟೇ, ನೀವು ಯಾವುದೇ ಒಂದು ವೀಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರೆ ನೀವು ಬೇರೆಯವ್ರ ವೀಡಿಯೋನ ಡೌನ್ಲೋಡ್ ಮಾಡ್ಕೊಂಡು ಮತ್ತೆ ಅಪ್ಲೋಡ್ ಮಾಡ್ತಾಯಿದ್ದೀರಾ. ಓಕೆನಾ? ಅಥವಾ ವೀಡಿಯೋ ಡಿಲೀಟ್ ಮಾಡ್ಬಿಟ್ಟು ಮತ್ತೆ ಅಪ್ಲೋಡ್ ಮಾಡ್ತಾಯಿದ್ದೀರಾ. ಸೊ ಪ್ರತಿಯೊಂದೂ ಕೂಡ ಟಿಕ್ಟಾಕ್ ಅವ್ರಿಗೆ ಗೊತ್ತಾಗುತ್ತೆ. ನೀವೇನಾದರೂ ಆ ಥರ ಬೇರೆ ವೀಡಿಯೋ ಮತ್ತೆ ಡೌನ್ಲೋಡ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ತಾಯಿದ್ದೀರಾ ಅಂತಾರೆ ಖಂಡಿತವಾಗ್ಲೂ ನಿಮ್ಮ ಒಂದು ವೀಡಿಯೋಸ್ಗಳಿಗೆ ವ್ಯೂಸು ಕೊಡಲ್ಲ, ನಿಮ್ಮೊಂದು ಟಿಕ್ಟಾಕ್ ಅಕೌಂಟ್ ಫ್ರೀಸು ಕೂಡ ಮಾಡ್ತಾರೆ. ಓಕೆನಾ? ಸೊ ಇವಾಗ ನಾನು ಹೇಳಿರುವಂಥ ತಪ್ಪುಗಳು, ಈ ತಪ್ಪುಗಳನ್ನ ನೀವು ಮಾಡಿದ್ರೆ ನಿಮ್ಮೊಂದು ಟಿಕ್ಟಾಕ್ ಅಕೌಂಟ್ ಫ್ರೀಸ್ ಆಗುತ್ತೆ. ಸೊ ಟಿಕ್ಟಾಕ್ ಅಕೌಂಟ್ ಫ್ರೀಸ್ ಆಗಿದ್ದರೆ ಹೇಗೆ ಅನ್ಫ್ರೀಸ್ ಮಾಡೋದು ಅಂತಲೂ ಕೂಡ ತುಂಬ ವೀಡಿಯೋಸ್ಗಳನ್ನ ಮಾಡಿದ್ದೀನಿ. ನಿಮ್ಗೆ ಇನ್ನೂ ಮತ್ತೆ ಹೊಸದಾಗಿ ಅನ್ಫ್ರೀಸ್ ಮಾಡೋದು ಹೇಗೆ ಅಂತ ವೀಡಿಯೋ ಬೇಕು ಅಂತಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಟಿಕ್ಟಾಕ್ ಅಕೌಂಟ್ನ ಹೇಗೆ ಅನ್ಫ್ರೀಸ್ ಮಾಡೋದು ಅಂತಲೂ ಕೂಡ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ, ನೀವು ಜಾಸ್ತಿ ಕಮೆಂಟ್ಸ್ ಮಾಡಿದ್ರೆ. ಓಕೆನಾ? ಸೊ ಸದ್ಯಕ್ಕೆ ಇವತ್ತಿನ ಒಂದು ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬೈ, ಜೈ ಹಿಂದ್, ವಂದೇ ಮಾತರಂ.